ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಮುರಳಿಯ ಗಾಯನ ಇದೆ ಅಲ್ವಾ. ಅವನ್ ಕೊಳಲು ಊದ್ತಾ ಇದ್ರೆ ಹಾಲು ಹಿಂಡೋರು ಹಂಗೆ ಬಿಟ್ಟು ಬಂದ್ಬಿಡ್ತಿದ್ರಂತೆ, ಹಾಲಿನ ಹೊಳೆನೆ ಹರಿತಿತ್ತು. ಗಾಯನ ಇದೆ. ಬಾಬಾ ಹೇಳಿದ್ರೆ ಸತ್ಯುಗದಲ್ಲೇನು ಕೃಷ್ಣ ಕೊಳಲು ಊದೋದಿಲ್ಲ, ಸಂಗಮಯುಗದಲ್ಲಿ ಶಿವಬಾಬಾ ಏನು ಮುರಳಿ ನುಡಿಸ್ತಾರೆ. ಲೌಕಿಕದಲ್ಲಿ ಮುರಳಿನಾದ ಕೇಳಿದಿರಾ? ಒಂದು ಬಿದಿರು ಅಥವಾ ಎಂತ ಸುಮಧುರ ವಾದನೆ ಇರ್ತದೆ. ಒಂದು ಮುರಳಿ ಅಥವಾ ಕೊಳಲಿಗೆ ಎಷ್ಟು ರಂಧ್ರ ಇರ್ತದೆ? ಯಾವತ್ತಾರು ನೋಡಿದಿರಾ? ಎಷ್ಟು ರಂಧ್ರ ಇರ್ತದೆ? 1, 2, 3, 4, 5, 7 ಇರ್ತದೆ. ಸ್ವಲ್ಪ ವಿಚಾರ ಮಾಡಿ ಹೇಳಿ, 7 ಇರ್ತದ? ಒಂದು ಮುರಳಿಗೆ ಎಷ್ಟು ರಂಧ್ರ ಇರ್ತದೆ? ಮೇಲೆ 7 ಇರ್ತದೆ, ಮೇಲೊಂದು ಕೆಳಗೊಂದು ಬಿಟ್ಟರೆ ಅದಿಲ್ಲಿದ್ದು ನಡೀತದ? ಮೇಲೆ ಕೆಳಗೆ ಪ್ಯಾಕ್ ಮಾಡಿ ಬರೀ 7 ರಂಧ್ರದಿಂದ ಮುರಳಿನಾದ ಬರುತ್ತ? ಒಟ್ಟು ಎಷ್ಟು ರಂಧ್ರ? ಮಾನವ ಶರೀರದಲ್ಲಿ ಎಷ್ಟು ರಂಧ್ರ? ಈಗ ನಮ್ಮ ಶರೀರವೇ ಒಂದು ಮುರಳಿ ಆಗ್ಬೇಕು. ಹೇಗೆ ಬ್ರಹ್ಮನ ಶರೀರವನ್ನೇ ಮುರಳಿ ಮಾಡಿಕೊಂಡು ಶಿವಬಾಬಾ ಅದ್ಭುತವಾದ ಮುರಳಿನಾದವನ್ನ ನುಡಿಸಿದ್ರು. ಅವ್ಯಕ್ತ ಮುರಳಿ ನುಡಿಸುವಾಗ್ಲೂ ಪಾತ್ರಾದ ಇಬ್ರು ಬಂದಿರ್ತಾರೆ, ಒಬ್ಬರೇ ಶಿವಬಾಬಾ ಬಂದಿರಲ್ಲ. ಶಿವಬಾಬನ ಪ್ರತಿಜ್ಞೆ, ನೀನ್ ಬಿಟ್ಟು ನಾನಿಲ್ಲ ಅಂತ. ಹೇಗಿತ್ತು ಬ್ರಹ್ಮ ಬಾಬಾದವರ ಜೀವನ? ಒಂದು ಕೊಳಲು, ಒಂದು ಬಿದಿರು ಕೊಳಲಾಗಬೇಕಾದ್ರೆ ಅದ್ರ ಒಳಗಡೆ ಗಂಟಿರ್ಬಾರ್ದು. ಏನಿರ್ಬಾರ್ದು? ಗಂಟಿರುವ ಬಿದಿರು ಕೊಳಲಾಗುವುದಕ್ಕಾಗುದಿಲ್ಲ. ಅದನ್ನ ಎಷ್ಟು ಕೆತ್ತಿ ತೆಗೆದ್ರೂ ಅದು ಒಳ್ಳೆಯ ನಾದ ಬರುವುದಿಲ್ಲ. ಒಳ್ಳೆಯ ಸ್ವರ ಬರ್ಬೇಕಾದ್ರೆ ಬಿದಿರು ಹುಡುಕ್ತಾರೆ, ಅದ್ರೊಳಗಡೆ ಗಂಟಿರ್ಬಾರ್ದು. ಮೌಂಟ್ ಅಬೂನಲ್ಲಿ ಜ್ಞಾನ ಸರೋವರದಲ್ಲಿ ಒಬ್ಬರು ಡೇವಿಡ್ ಭಾಯಿ ಅಂತಿದ್ದಾರೆ. ಏನ್ ಅದ್ಭುತವಾಗಿ ಕೊಳಲು ನೋಡಿಸ್ತಾರೆ. ಅವ್ರ ಹತ್ರ 100 ಕೊಳಲುಗಳಿದೆ. ಇಷ್ಟುದ್ದದ ಕೊಳಲು ಇದೆ, ಇಷ್ಟುದ್ದದ ಕೊಳಲು ಇದೆ. ಏನ್ ಚಂದ ಗಂಟೆಗಟ್ಟಲೆ ಕೊಳಲು ನುಡಿಸ್ತಾರೆ. ಆ ಕೊಳಲಿಗೆ ಸ್ಪೆಷಾಲಿಟಿ ಏನು ಅಂದ್ರೆ ಅದ್ರೊಳಗಡೆ ಗಂಟಿರ್ಬಾರ್ದು. ಆ ಬಿದ್ರಿಗೆ ಕರೆಕ್ಟ್ 9 ರಂಧ್ರಗಳಿರ್ಬೇಕು, ಸಾಫ್ ಇರ್ಬೇಕು. ನಾವು ಪರಮಾತ್ಮನ ಮಹಾವಾಕ್ಯಗಳನ್ನ ಆನಂದಿಸಿ ಅನುಭವಿಸಿ ಬೇರೆಯವರಿಗೆ ತಲುಪಿಸುವುದಕ್ಕೆ ಆ ರೀತಿಯ ಕೊಳಲಾಗಿದ್ದೀರಾ? ಭಕ್ತಿಯಲ್ಲಿ ಹೇಳ್ತಾರೆ, ಬಿದಿರು ಧನ್ಯವಾದ ಹೇಳುತ್ತಂತೆ, ನಿನ್ನ ತುಟಿ ತಲುಪ ಭಾಗ್ಯ ಸಿಕ್ತಲ್ಲ ನನಗೆ ಅಂತ. ವಿಚಾರ ಮಾಡಿ, 84, 83 ಶರೀರಗಳು ಸಿಕ್ಕಿವೆ ನಮ್ಗೆ. ಆದ್ರೆ ಪರಮಾತ್ಮನ ಮಾತುಗಳನ್ನ ಹೇಳುವ ಭಾಗ್ಯ ಈ ಶರೀರಕ್ಕೆ, ಪರಮಾತ್ಮನ ಮಾತುಗಳನ್ನ ಕೇಳುವ ಭಾಗ್ಯ ಈ ಶರೀರಕ್ಕೆ. ಬೇಕಾದಷ್ಟು ತಮೋ ಪ್ರಧಾನ ಇರಲಿ, ಆದ್ರೆ ಭಾಗ್ಯ ಯಾವ್ದು? ಸತ್ಯುಗದ ಶರೀರದಲ್ಲಿ ಪರಮಾತ್ಮನ ಮಹಾವಾಕ್ಯಗಳು ಕೇಳಕ್ಕಾಗುತ್ತಾ? ಹೇಳಕ್ಕಾಗುತ್ತಾ? ಆನಂದಿಸಕ್ಕಾಗುತ್ತಾ? ಒಂದು ದೃಶ್ಯ ನೆನಪಾಗುತ್ತೆ ನನಗೆ ಈ ಮಾತನ್ನ ಕೇಳಿದ್ರೆ. ನೀವು ಕೇಳಿರ್ಬೋದೇನು? ಅದೇ ನಾನು ನೆನ್ನೆ ಹೇಳಿದ್ದೆಲ್ಲ, ಡೆಲ್ಲಿ ಕಾನ್ಫರೆನ್ಸ್ ಮುಗಿಸಿ ನಾವು ಮಧುವನಕ್ಕೆ ಬಂದ ಬಾಬಾ ಆಸ್ಟ್ರೇಲಿಯಾ ಪಾರ್ಟಿ ಭೇಟಿ ಮಾಡ್ತಾ ಇದ್ರು. 7 ಜನ ಇದ್ರು, ಬಾಬಾ ಮಾತಾಡಿಸ್ತಾ ಇದ್ರು. ಅದ್ರಲ್ಲಿ ಒಂದು ಮಾತೆ ಬಾಬನಿಗೆ ತುಂಬಾ ಫೋರ್ಸ್ ಮಾಡಿ, ಬಾಬಾ ಸತ್ಯುಗಕ್ಕೆ ಬನ್ನೇನು ಅಂತ. ಏನ್ ಫೋರ್ಸ್? ನಾವು ಬಹಳ ಸುಖಿಯಾಗಿರ್ತೇವೆ ಸತ್ಯುಗದಲ್ಲಿ, ಚೆನ್ನಾಗಿರ್ತೇವೆ, ನೀನ್ ಕೊಟ್ಟಿರೋದು ನೋಡಕ್ ಬಾ ಒಂದ್ಸಲ, ಜಸ್ಟ್ देखने चले जाना, झलक देखने के लिए आना, प्लीज कम बाबा, प्लीज कम बाबा. बाबा ने भी ಗೊತ್ತಿದೆ ಅವ್ಯಕ್ತ ಬಾಬನ ಮಂದಹಾಸ. नहीं बच्चे, ड्रामा में नहीं है, मैं नहीं आ सकता. ಆ ಮಗು ಕೇಳುವುದೇ ಇಲ್ಲ, ಬರ್ಲೇಬೇಕು ಬಾಬಾ, ಒಂದ್ಸಲ ಮೇಲೆ ಬರ್ಬೇಕು. ಇಷ್ಟು ಒತ್ತಾಯ ಒತ್ತಾಯ ಒತ್ತಾಯ. ಕೊನೆ ಬಾಬಾ ಏನ್ ಹೇಳಿದ್ರು ಗೊತ್ತಾ? ಇವತ್ತು ಬಾಬಾ ಹೇಳಿದ್ರಲ್ಲ, बच्चों के कहने पर आया हूँ, बच्चों की बात टाल नहीं सकता, हाजी करता हूँ, ठीक है ಅಂತ ಹೇಳಿದ್ರು ಬಾಬಾ. ಅವ್ರು ಒತ್ತಾಯ ಮಾಡಿದ್ದಕ್ಕೆ ಬಾಬಾ ಏನು ಹೇಳಿದ್ರು? ठीक है. ಎಲ್ಲರಿಗೂ ಖುಷಿಯೋ ಖುಷಿ, ಚಪ್ಪಾಳೆಯೋ ಚಪ್ಪಾಳೆ, ಸತ್ಯುಗಕ್ಕೆ ಬರ್ತೀನಿ ಅಂದ್ಬಿಟ್ರು ಬಾಬಾ ಅಂತ. ಆದ್ರೆ ಬಾಬಾ ಬಾಬಾ ಅಲ್ವಾ? ठीक है ಅಂತ ಹೇಳಿ ಮುಂದೆ ಬಾಬಾ ಲೇಕಿನ್ ಅಂದ್ರು.
ಬಾಬಾ ಲೇಕಿನ್ ಅಂದ್ರೆ ಅರ್ಥ ಆಯ್ತಲ್ವಾ. ಹೇ ಅಂತ ಹೇಳಿ ಆದ್ಮೇಲೆ ಮುಂದಿನ ಶಬ್ದ ಏನು? ಲೇಕಿನ್. ಬಚ್ಚೆ सत्युग में मुझे याद करके बुलाना मैं आ जाऊंगा ಅಂತ ಹೇಳಿದ್ರು. ಏನ್ ಹೇಳಿದ್ರು ಬಾಬಾ? सत्युग में मुझे याद करके बुलाना मैं आ जाऊंगा. ನೆನಪು ಮಾಡಿ ಸತ್ಯುಗದಲ್ಲಿ ನನ್ ಕರೀರಿ, ನಾನ್ ಬರ್ತೀನಿ. ನಾವು ಕರಿಯಲ್ಲ, ಅವನ್ ಬರಲ್ಲ. ಹೌದಿಲ್ವಾ ಹೇಳಿ? ಏನ್ ಚಂದ. ಅದಕ್ಕೆ ಶಿವಬಾಬನಿಗೆ ಏನ್ ಹೇಳ್ತಾರೆ? ರಾಜೆ ರಮಜ್ ಬಾಜ್ ಅಂತ ಒಂದು ಮಹಿಮೆ ಇದೆ ಬಾಬನ. ರಾಜೆ ರಮಜ್ ಬಾಜ್, ಖುಷಿನೂ ಕೊಡ್ತಾರೆ, ರಹಸ್ಯಯುಕ್ತವೂ ಇದ್ದಾರೆ ಬಾಬಾ. ನಾನ್ ಸಿಕ್ಕಾಕೊಡೋದೇ ಇಲ್ಲ ಬಾಬಾ, ಎಲ್ಲಿಯೂ ಸಿಕ್ಕಾಕೊಡೋದು. ಒಂದು ಗಾಯನ ಮಾಡ್ತೀವಲ್ಲ, ಸುಖ ಮೇ ಸಿಮೆ ದುಃಖ ಮೇ ಸಿಮರನ್ ಸಬ್ ಕರೆ ಸುಖ ಮೇ ಕರೆ ನ ಕೋಯಿ, ಅಗರ್ ಸುಖ ಮೇ ಸಿಮರನ್ ಕರೆ ತೋ ದುಃಖ ಕಾಹೆ ಕೋ ಹೋಯ್. ದುಃಖದಲ್ಲಿ ಸ್ಮರಣೆ ಮಾಡ್ತೇವೆ, ಸುಖದಲ್ಲಿ ಮಾಡುವುದಿಲ್ಲ. ಮಾಡಿದ್ರೆ ದುಃಖವೇ ಬರ್ತೇವೆ, ಮಾಡುವುದಿಲ್ಲ, ಗ್ರಾಮ ಇಲ್ಲ. ಹಾಗಾಗಿ ನಾನ್ ನಿಮ್ಗೆ ಕೊಳಲಿನ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮ ಶರೀರವನ್ನೇ ನಾವು ಅಭಿಮಾನ ಮುಕ್ತ ಮಾಡಿ, ಅಭಿಮಾನ ಮುಕ್ತ ಮಾಡಿ, ಸಬ್ ಕುಚ್ ತೇರಾ ಹೇ, ಎಲ್ಲವೂ ನಿನ್ನದು ಎನ್ನುವ ಮನೋಭಾವನೆಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಜೀವನವನ್ನ ಸಫಲ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಇವತ್ತು ಇಲ್ಲಿನ ಶಿವಬಾಬಾ ನಮಗೆ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡುವುದಕ್ಕೆ ಹೇಳಿದ್ದಾರೆ. ಅದಕ್ಕೆ ಬೇಕಾದದ್ದು ಸ್ಟಾಕ್, ನಮ್ಮ ಒಳಗಡೆ ಸ್ಟಾಕ್ ಬೇಕು, ಜಮಾ ಖಾತೆ ಹೆಚ್ಚಿಗೆ ಆಗಿದೆ. ನಾವು ಬಾಬನ ಹತ್ರ ಮಾತಾಡ್ತೇವೆ, ಮಾತಾಡ್ತಾ ಮಾತಾಡ್ತಾ ಒಂದು ಹಂತದಲ್ಲಿ ಮಾತು ಸ್ಟಾಪ್ ಆಗಿಬಿಡ್ತದೆ, ಗೊತ್ತಿಲ್ವಾ ನಿಮ್ಗೆ? ಅಲ್ಲಿ ಕೇವಲ ಅನುಭವ ಇರ್ತದೆ. ಏನಿರ್ತದೆ? ಕೇವಲ ಅನುಭವ. ಆ ಅನುಭವವೇ ಸಂಗಮ ಯುಗದಲ್ಲಿ ನಮ್ಮನ್ನ ಮುನ್ನಡೆಸುವಂತ. ನಾನ್ ಬಾಬನ ಮಗು ಆದಾಗ ನನಗೆ ಯಾರು ಕೋರ್ಸ್ ಕೊಟ್ಟಿದ್ರು, ನಾನ್ ಸಣ್ಣ ಹುಡುಗಿ, ಯಾರು ಕೋರ್ಸ್ ಕೊಡ್ಬೇಕು ನಾನು? ಆದ್ರೆ ನಾನ್ ಬಾಬನ ಹತ್ರ ಮಾತಾಡ್ತೀನಿ, ಅಂತದೊಂದು ಸಣ್ಣ ಅನುಭವ ಹೇಳಿ ನಾನ್ ಮುಂದೆ ಕರ್ಕೊಂಡು. ಎಷ್ಟು ಅಗತ್ಯ ಅಂತ. ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು, ನಮ್ಗೆ ಓದುವುದಕ್ಕೆ ಅಂತ ಬೇರೆ ಕೋಣೆ ಎಲ್ಲ ಇಲ್ಲ. ಹಳ್ಳಿ ಮನೆ, ಒಂದೊಂದು ಮರ ನಮ್ಗೆ ಓದುವ ಜಾಗ. ನಾವೆಲ್ಲ ಮನೆಯಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಶಾಲೆಗೆ ಹೋಗುವರು ಒಂದೊಂದು ಮರ ಇಟ್ಕೊಂಡಿದ್ವಿ. ನಮ್ದು ಮರ, ಆ ಮರದಲ್ಲಿ ನಾವು ಸೀಟ್ ಎಲ್ಲ ಮಾಡ್ಕೊಂಡು ನಮ್ ಬ್ಯಾಗ್ ಎಲ್ಲ ಇಟ್ಕೊಂಡು, ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ಹೊರಗೆ ಹಾಕ್ತಿದ್ರು ಪುಸ್ತಕ ಇದ್ದಿದ್ರೆ, ಸಣ್ಣ ಮಕ್ಕಳು ಮರದ ಮೇಲೆ ಕೂತ್ಕೊಂಡು ನಾವು ಹೋಮ್ವರ್ಕ್ ಮಾಡುದು ಎಲ್ಲ. ಒಂದ್ಸಲ ನಾನು ಬಾಬಾ ಸಿಕ್ಕಿದ್ರು ನನಗಾಗ್ಲೇ, ಹೋಮ್ವರ್ಕ್ ಎಲ್ಲ ಮುಗಿಸಿ 5:30 ಆಗಿತ್ತು. ಬಾಬನ ಹತ್ರ ಮಾತಾಡ್ತಿದ್ದೆ. ಅಲ್ಲ, ನೀನ್ ಹೇಳಿದ್ಯಲ್ಲ ನಾನ್ ಬಂದಿದ್ದೀನಿ ಹೆಂಗ್ ಗೊತ್ತಾಗ್ಬೇಕು ನನ್ಗೆ ನೀ ಬಂದಿದ್ದು? ಗೊತ್ತಾಗ್ಬೇಕು ಹೆಂಗೆ ನೀನ್ ಬಂದಿದ್ಯಾ, ನೀನ್ ಪರಮಾತ್ಮ ಅಂತ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ಅನುಭವ ಮಾಡಿಸು. ನೀನ್ ಪರಮಾತ್ಮ ಆಗಿದ್ರೆ ಆನಂದ ಸಾಗರ ಅಂತ ಹೇಳ್ತೀಯಲ್ಲ, ಅದು ಹೆಂಗಿದ್ಯಾ ನೀನ್ ಆನಂದ ಸಾಗರ? ನನಗೆ 7th ಅಲ್ಲಿ ಸ್ಕಾಲರ್ಶಿಪ್ ಸಿಕ್ತು, ಭಾರಿ ಖುಷಿ ಆಗಿತ್ತು. ಆದ್ರೆ ಆ ಸ್ಕಾಲರ್ಶಿಪ್ ಅಲ್ಲಿ ಸಿಕ್ಕಿದ ದುಡ್ಡು ನನಗೆ ಸಾಕಾಗ್ಲಿಲ್ಲ. ಆವಾಗ ಆ ಖುಷಿ ಎಲ್ಲ ತುಸ್ಸಾಗಿ ಹೋಯ್ತು. ಅದು ಆನಂದ ಅಲ್ಲ, ಯಾಕಂದ್ರೆ ಆನಂದ ಅಂದ್ರೆ ಶಾಶ್ವತವಾದದ್ದು. ಈ ಆನಂದ ಅನ್ನುವ ಶಬ್ದ ಇದೆಯಲ್ಲ, ಇದಕ್ಕೆ ಅಪೋಸಿಟ್ ವರ್ಡ್ ಇಲ್ಲ. ದುಃಖಕ್ಕೆ ಸುಖಕ್ಕೆ ದುಃಖ ಇದೆ. ಆನಂದ ಬ್ರಹ್ಮಾನಂದ, ಬ್ರಹ್ಮಾನಂದ, ಆತ್ಮಾನಂದ, ಶಿವಾನಂದ ಎಕ್ಸ್ಪ್ಲೈನ್ ಮಾಡ್ತೇವೆ ವಿನಃ ಅದಕ್ಕೆ ವಿರುದ್ಧ ಶಬ್ದವಿಲ್ಲ. ಈ ಅನುಭವ ಮಾಡಿಸ್ತಾರೆ ಆನಂದ ಅಂದ್ರೆ ಏನು. ಅದರ್ವೈಸ್ ನಾನು ಒಪ್ಪೋದಿಲ್ಲ ನೀನ್ ಪರಮಾತ್ಮ ಅಂತ. ಅನುಭವ ಮಾಡಿಸ್. ಹೀಗೆ ಬಾಬನ ಹತ್ರ ಮಾತಾಡೋದು, ನಾನು ಅಧಿಕಾರದಿಂದ ಮಾತಾಡ, ಬೇಡುವುದಂತೂ ಇಲ್ವೇ ಇಲ್ಲ. ನೀನು ಪರಮಾತ್ಮ ಆಗಿದ್ದಿದ್ರೆ ನನಗೆ ನಿನ್ನ ಅನುಭವ ಆಗ್ಬೇಕು, ನೀನ್ ಆನಂದದ ಸಾಗರ ಅಂತ ನನಗೆ ಅನುಭವಕ್ಕೆ ಬರ್ಬೇಕು. ಹೀಗೆ ಮಾತಾಡ್ತಾ ನಾನು 5:30 ಸುಮಾರು ಶುರು ಮಾಡಿದೆ. 7:30 ಆದ್ರೂ ನನಗೆ ಎಚ್ಚರವೇ ಇಲ್ಲ. ಎಚ್ಚರ ಇದ್ದಾಗ ನಾನು ನಿದ್ದೆ ಮಾಡಿಲ್ಲ, ಕಣ್ ತೆರೆದೇ ಇದ್ದೇನೆ. ಕತ್ತಲೆ ಆಗಿದ್ದು ಗೊತ್ತಿಲ್ಲ. ಮನೆ ಹುಡ್ಕೊಂಡು ಬಂದು ಕೂಗಿ ಕೂಗಿ ಕರೆದು ಮರ ಹತ್ತಿ ಬಂದು ನನ್ನ ಅಲುಗಾಡಿಸಿದಾಗ್ರೆ ನನಗೆ
ಎಂಥ ಚಂದ ಆನಂದ ಗೊತ್ತಾಗ್ತದೆ. ಶಬ್ದಗಳು ಹೇಳಕ್ಕೆ ಸಾಧ್ಯವಾದಂತಹ ಸ್ಥಿತಿ. ಆ ಸಣ್ಣ ಸಣ್ಣ ಅನುಭವಗಳು ನಮ್ಮನ್ನ ಬಾಬನ ಮಗುವಾಗಿ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಕಾರಣವಾಗ್ತದೆ. ಅದಕ್ಕೆ ಬಾಬನ್ ಜೊತೆಗೆ ಹಕ್ಕಿನಿಂದ ಮಾತನಾಡ್ಬೇಕು, ಹಕ್ಕಿನಿಂದ ಪ್ರೀತಿಯಿಂದ ಬಾಬನ ಶಕ್ತಿಗಳನ್ನ ಅನುಭವಿಸ್ಬೇಕು, ಆನಂದಿಸ್ಬೇಕು. ಆಗ ನಮ್ಮೊಳಗೆ ನಾವೇನ್ ಶಕ್ತಿ ಸ್ಟಾಕ್ ಮಾಡ್ಕೊಳ್ತೀವಿ ಅದು ನಮಗೆ ವರ್ತಮಾನಕ್ಕೆ ಭವಿಷ್ಯಕ್ಕೆ ಆಧಾರವಾಗ್ತದೆ. ಅದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಯಾವಾಗ್ಲೂ ಎಲ್ಲಾದ್ರೂ ಒಂದಿಷ್ಟು ಒಳ್ಳೆ ಪಾಯಿಂಟ್ಸ್ ಸಿಕ್ಕಿತ್ತು ಮುರುಳಿಯಲ್ಲಿ ಎಂಬುದನ್ನ ಬರ್ದಿಡ್ತಾ ಮಾಡ್ತೇವೆ. ಆ ಕೆಲಸವನ್ನು ಕರೆಕ್ಷನ್ ಮಾಡಿಟ್ಕೊಂಡಿರ್ತೇವೆ, ಚಿಂತನೆಗೆ ಉಪಯೋಗಿಸ್ತೇವೆ. ಹಾಗೆ ಇವತ್ತಿನ ಮುರುಳಿಯಲ್ಲಿ ಬಾಬಾ ನಮ್ಗೆ ಶಾಂತಿ ದೇವ ಅಂತ ಟೈಟಲ್ ಕೊಟ್ಟಿದ್ದಾರೆ. ಬಹಳಷ್ಟು ನಮ್ಮ ಸ್ವಸ್ಥಿತಿಯನ್ನ ಸ್ವಮಾನವನ್ನ ಹೆಚ್ಚಿಸಿದ್ದಾರೆ. ಸ್ವಮಾನದ ಅಭ್ಯಾಸದ ಮೂಲಕ ಸ್ವಮಾನ ಸ್ವರೂಪ ಈ ಎರಡರ ಅಭ್ಯಾಸದಿಂದ ನಾವು ಸ್ವದರ್ಶನವನ್ನ ಬಹಳ ಚಂದ ಮಾಡ್ಕೊಳ್ತೀವಿ, ಬಹಳ ಚೆನ್ನಾಗಿ ಮಾಡ್ತೀವಿ. ಒಂದು ಸ್ವಮಾನಗಳನ್ನ ಜಾಗೃತ ಮಾಡ್ಕೊಳ್ತಾ ಹೋಗ್ಬೇಕು. ಏನು ನನ್ನ ಸ್ವಮಾನ, ಆಮೇಲೆ ಸ್ವರೂಪ ದರ್ಶನ. ಈ ಸ್ವಮಾನಗಳೇ ನಮ್ಮ ಸ್ವಧರ್ಮಗಳಾಗಿ ಬದಲಾಗ್ತವೆ. ಆತ್ಮನ ಸ್ವಧರ್ಮಗಳೇನ್ ಹೇಳ್ತೇವೆ ನಾವು, ಆ ಸ್ವಧರ್ಮಗಳ ಅನುಭವ ಮಾಡ್ತಾ ಹೋಗುದು. ಅದಕ್ಕಾಗಿ ಇವತ್ತು ನಾವು ಫೋಕಸ್ ಮಾಡುವುದು ಯಾವ್ದಪ್ಪ? ಮೊದಲು ಬಾಬನ ನೆನಪು ನಿರಂತರವಾಗಿ ಇಟ್ಕೊಳ್ಳುವುದು ಹೇಗೆ? ಮರೆತು ಹೋಗ್ಬಾರ್ದಪ್ಪ ಬಾಬಾ. ಈಗ ಎಲ್ಲ ಸಮಯದಲ್ಲಿ ನಾವು ಕುತ್ಕೊಂಡು ಯೋಗ ಮಾಡಕ್ಕಾಗಲ್ಲ, ಸ್ಥಿತಿಯಲ್ಲಿ ಇರೋಕ್ಕಾಗಲ್ಲ. ಕೆಲಸ ಮಾಡ್ತಿರ್ತೀವಿ, ಕಸ ಗುಡಿಸ್ತಿರ್ತೀವಿ, ವ್ಯವಹಾರ ಮಾಡ್ತಿರ್ತೀವಿ. ಆಗ್ಲೂ ಬಾಬನ ಜೊತೆಗೆ ನಾವು ಇರ್ಬೇಕು. ನಾನ್ ಲೌಕಿಕದವರಿಗೆ ಭಗವದ್ಗೀತೆ ಹೇಳುವಾಗ ಭಗವದ್ಗೀತೆಯ ಬಗ್ಗೆ ಒಂದು ಬಹಳ ಚಂದ ಚಿಂತನೆ ಮೂಡಿಸ್ತೇವೆ. ಗೀತೆ ಒಂದು ಅದ್ಭುತವಾದ ಕೌನ್ಸಿಲಿಂಗ್. ಏನ್ ಹೇಳಿ? ಗೀತೆ ಅದ್ಭುತವಾದ ಕೌನ್ಸಿಲಿಂಗ್. ಒಬ್ಬ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾನೆ, ಇನ್ನೊಬ್ಬ ಅವನ ಸ್ನೇಹಿತ ಇದ್ದಾನೆ, ಅವನ ತಲೆ ಎಂದು ಕೆಡುವುದೇ ಇಲ್ಲ. ಅವನು ಇವನು ಕೆಟ್ಟಿರೋ ತಲೆಯನ್ನು ಸರಿಪಡಿಸ್ತಾನೆ. ಅದು ಭಗವದ್ಗೀತೆ. ಒಬ್ಬ ನಿಸ್ಸಾಯಕನಾಗಿ ಕೂತಿದ್ದಾನೆ, ನೀವು ಆ ಶ್ಲೋಕಗಳಿಂದ ಕೇಳಿದ್ರೆ ಆ ಸ್ಥಿತಿ ಹೇಗಿದೆ ಅಂತ ವರ್ಣನೆ ಮಾಡ್ತಾನೆ ವ್ಯಾಸ. ವೇಪತುಷ್ಯ ಶರೀರೇ ಮೇ ಓ ಮಹರ್ಷಶ್ಚ ಜಾಯತೆ ಗಾಂಧೀವಂ ಸಂಸತೆ ಹಸ್ತ ಯಕ್ಷ ಇವ ಪರಿದಯ್ಯತೆ. ಹೇಗಿತ್ತು ಅಂದ್ರೆ ಶರೀರದಲ್ಲೆಲ್ಲ ರೋಮಾಂಚನವಾಯ್ತು, ಬೆವರು ಸುರಿತಾ ಇತ್ತು ಅವನಿಗೆ, ಜ್ವರ ಬಂದಿತ್ತು ಅವನಿಗೆ, ಕೈಕಾಲು ನಡಕ್ತಾ ಇತ್ತು, ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಅತಿ ಅದರ್ತಾ ಇತ್ತು. ಇವೆಲ್ಲ ವರ್ಣನೆ ಮಾಡ್ತಾನೆ. ಆಮೇಲೆ ಹಾಗಾಗಿ ಅವನು ಕೊನೆಗೆ ಏನ್ ಹೇಳ್ತಾನೆ, ನಾನು ಯುದ್ಧ ಮಾಡೋದಿಲ್ಲಪ್ಪ, ನನ್ನ ಹತ್ರ ಆಗಲ್ಲ. ಅಯೋತ್ಸೆ ಗೋವಿಂದ. ಅಂತಹ ಮನಸ್ಥಿತಿಯವನು ಮೊದಲನೇ ಅಧ್ಯಾಯ ಇದು. 18ನೇ ಅಧ್ಯಾಯದ ಹೊತ್ತಿಗೆ ಏನಪ್ಪಾ ನಾನು ಇಷ್ಟೆಲ್ಲ ಹೇಳಿದೆ ನಿನಗೇನು ಅನ್ನಿಸ್ತು ಕೇಳ್ತಾನೆ ಭಗವಂತ. ಆಗ ಅರ್ಜುನ ಏನ್ ಹೇಳ್ತಾನೆ ಗೊತ್ತಾ? ನಷ್ಟ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿಗತ ಸಂದೇಹ ಕರಿಷ್ಯೆ ವಚನಂ ತವ. ಮೋಹ ನಷ್ಟವಾಯಿತು, ಸ್ಮೃತಿ ಲಬ್ಧವಾಯಿತು, ಸಂದೇಹ ನಾಶವಾಯಿತು, ಜೀವನ ಪರ್ಯಂತ ನೀನ್ ಹೇಳ್ದಂಗ್ ಕೇಳ್ತೇನೆ. ಹೌ ದಿಸ್ ಮಿರಾಕಲ್ ಹ್ಯಾಪನ್? ಮೊದಲು ಹೇಳಿದ್ರೆ ಭಗವದ್ಗೀತೆ ಓದಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ 15 ಸಮಸ್ಯೆ ಹೇಳ್ತಾನೆ. ನಾನು ಯಾಕೆ ಯುದ್ಧ ಮಾಡಲ್ಲ 15 ಸಮಸ್ಯೆ ಹೇಳ್ತಾನೆ. ಅದೆಲ್ಲ ಎಲ್ಲಿ ಹೋಯ್ತು ಸಮಸ್ಯೆ? ಸಿಗುವುದು ಹೇಗೆ, ಭಗವಂತ ಹೇಗ್ ಸಿಗ್ತಾನೆ, ಯಾವ ಪ್ರಶ್ನೆಯೂ ಇಲ್ಲ. ಇವೆಲ್ಲ ದಾರಿ ತಪ್ತಾರೆ, ಹೆಣ್ಣು ಮಕ್ಕಳು ಹಾಳಾಗ್ತಾರೆ, ಸಮಾಜ ಹಾಳಾಗ್ತದೆ, ಇಂಥದೇ ಪ್ರಶ್ನೆಗಳು ಎಲ್ಲ ಸಾಮಾಜಿಕ ಸಮಸ್ಯೆಗಳು. ಆದ್ರೆ ಭಗವಂತ ಕೊಟ್ಟಿರುವ ಉತ್ತರ ಎಲ್ಲವೂ ಆಧ್ಯಾತ್ಮಿಕ. ಇದು ಕೌನ್ಸಿಲಿಂಗ್. ಒಂದು ಸೊಲ್ಯೂಷನ್ ಹೇಳ್ತಾ ಹೋಗುದು, ಸಮಾಧಾನ ಇದೆ.
ಸಮಸ್ಯೆಯನ್ನ ಎಲಾಬ್ರೇಟ್ ಮಾಡುವುದಲ್ಲ. ಶಿವಬಾಬಾ ಮಾಡುವುದು, ಬಾಬಾ ಮಾಡಿದ ಜ್ಞಾನ ಚಿಂತನೆಯನ್ನೇ ಭಕ್ತಿಯಲ್ಲಿ ಗೀತೆ ಅಂತ ಬರೆದಿರೋದಲ್ವಾ. ಬಾಬಾ ಮಾಡಿದ್ದೇನು? ಇಡೀ ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಒಪ್ಪಿಕೊಂಡು ಪರಿಹಾರಾತ್ಮಕವಾಗಿ ಮುನ್ನಡೆಯುತ್ತಾ ಹೋಗ್ತಾರೆ. ನಿಮ್ಗೊಂದು ಆನ್ಸರ್ ಸಿಗುತ್ತೆ, ನಿಮ್ಗೊಂದು ಆನ್ಸರ್ ಸಿಗುತ್ತೆ, ಇವರಿಗೆ ಇನ್ನೊಂದು ಆನ್ಸರ್ ಸಿಗುತ್ತೆ. ಹೇಳುವುದು ಒಬ್ಬನೇ. ಎಷ್ಟು ಅದ್ಭುತವಾಗಿದೆಯಾ. ಹಾಗಾಗಿ ಬಾಬನ ಮುರುಳಿಯೇ ಒಂದು ಅದ್ಭುತವಾದ ಕೌನ್ಸಿಲಿಂಗ್, ಅದ್ಭುತವಾದ ಕೌನ್ಸಿಲಿಂಗ್. ಈಗ ನಾವು ಬಾಬನ ಎಬ್ಬಿಸಿದ್ದೇವೆ, ನಮ್ಮ ಒಳಗಡೆ ತಳಮಳ ಇದೆ, ಸಮಸ್ಯೆಗಳಿದೆ, ದಿನ ಇರುತ್ತೆ. ಒಂದಿನ ದೊಡ್ಡದಿರುತ್ತೆ, ಒಂದಿನ ಸಣ್ಣದಿರುತ್ತೆ, ಇರುತ್ತೆ. ಒಂದಿನ ಪ್ರೀತಿಯಿಂದ ಮಾತಾಡ್ತೇವೆ, ಮಾತಾಡ್ತೇವೆ ಬಾಬನ. ಅಂದ್ರೆ ನಮ್ಮೆಲ್ಲ ಮನಸ್ಥಿತಿಗಳಿಗೆ ಉತ್ತರ ಹೇಳ್ತಾ ಹೋಗ್ತಾನೆ ಬಾಬಾ. ಹಾಗಾಗಿ ಅವಶ್ಯಕವಾಗಿ ನೆನ್ನೆನೂ ನಾನು ಹೇಳಿದ್ದೆ, ಸಂಗಮ ಯುಗದ ಬ್ರಾಹ್ಮಣ ಜೀವನಕ್ಕೆ ಆಧಾರವೇ ಯಾವುದು? ಅದೊಂದೇ ಆಧಾರ. ವ್ಯಕ್ತಿಗಳನ್ನ ನೋಡಬಾರ್ದು, ಪರಿಸ್ಥಿತಿಗಳನ್ನ ನೋಡ್ಬಾರ್ದು, ಕೇವಲ ಮುರುಳಿಯನ್ನ ನೋಡ್ಬೇಕು. ವ್ಯಕ್ತಿಗಳನ್ನ ನೋಡಿದ್ರೆ ಏನಾಗುತ್ತೆ? ನಂಗೆ ಗೊತ್ತಿಲ್ಲ ನೀವೆಷ್ಟು ಜನ ಹಳ್ಳಿ ಜೀವನ ನೋಡಿದ್ರಿ. ನಮ್ಮ ಹಳ್ಳಿಗಳಿಗೆ ಸಣ್ಣ ಹೊಳೆ ಬದಿಗೆ ತೋಟ, ಅಡಿಕೆ ತೋಟ ನಮ್ದೆ. ಹೇಗಿರುತ್ತೆ ಅಂದ್ರೆ ಹೊಳೆ ಬದಿಯಲ್ಲಿ ಹಲಸಿನ ಮರ, ತೆಂಗಿನ ಮರ, ಒಂದು 10 ಮರಗಳಾದ್ರೂ ಬೀಳ್ತವೆ. ವಿಶೇಷ ಏನು ಗೊತ್ತಾ? ಹೊಳೆ ಬದಿಯಲ್ಲಿರುವ ಮರ, ಆ ಮರಗಳು ಹೊಳೆ ಮೇಲೆ ಬೀಳೋದಿಲ್ಲ, ತೋಟದ ಮೇಲೆ ಬೀಳ್ತವೆ. ಇದು ವಿಚಿತ್ರ. ಹೊಳೆ ಬದಿ ಖಾಲಿ ಇದೆ, ತೆಂಗಿನ ಮರಗಳು ಈಚೆ ತೋಟದ ಮೇಲೆ ಬೀಳ್ತವೆ. ಹಲಸಿನ ಮರ ಬಿತ್ತು ಅಂದ್ರೆ ಒಂದು 50 ಅಡಿಕೆ ಮರ ಹೋಯ್ತು ಅಂತ ಅರ್ಥ ಆಯ್ತಾ ನಿಮಗೆ? ದೊಡ್ಡ ಒಂದು ಹಲಸಿನ ಮರ ಬಿತ್ತು ಅಂದ್ರೆ 50 ಅಡಿಕೆ ಮರ ನೆಲಕಚ್ಚಿ. ನಾನು ಯಾಕೆ ಹೇಳ್ತಿದ್ದೇನೆ ಇದನ್ನ? ನೀವೇನೋ ತೋಟ ಮಾಡಕ್ ಹೊರ್ತಿದ್ದೀರಾ? ನೋಡಿ, ಬಹಳ ಇಂಪಾರ್ಟೆಂಟ್. ಹಲಸಿನ ಮರ, ತೆಂಗಿನ ಮರ ಅಂದ್ರೆ ಪುರುಷಾರ್ಥದಲ್ಲಿ ನಮಗೆ ದೊಡ್ಡವರಾಗಿ ಕಾಣುವ ಜನ. ಸಾಮಾನ್ಯ ಪುರುಷಾರ್ಥಿಗಳು ಅಡಿಕೆ ಮರ, ಬಾಳೆ ಮರ. ನಾವು ಇವರನ್ನ ನೋಡ್ತಾ ಇದ್ದೇವೆ. ಯಾರನ್ನ? ದೊಡ್ಡದಾಗಿ ನಿಂತಿದಾರಲ್ಲ ಇದೆ, ಹಲಸಿನ ಮರ, ತೆಂಗಿನ ಮರ, ಅವನ್ನ ನೋಡ್ತಾ ಇದ್ದೇವೆ. ಅವರನ್ನ ಆಧಾರ ಇಟ್ಕೊಂಡು ಪುರುಷಾರ್ಥ ಮಾಡ್ತಾ ಇದ್ದೇವೆ. ಅವರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೇವೆ. ಬೈ ಚಾನ್ಸ್ ಕ್ರಮಾನುಸಾರ ಆ ಮರ ಏನಾದ್ರೂ ಬಿಟ್ಟು ಅದರಿಂದ ಯಾಕೆ ಹೋಗ್ತಾರೆ? ಹೌದಾ? ಅಡಿಕೆ ಮರಗಳೆಲ್ಲ ನೆಲ ಕಚ್ಚಿ ಹೋಗ್ತವೆ. ಮನೆ ಏಳುವ ಚಾನ್ಸ್ ಇಲ್ಲ. ಒಮ್ಮೆ ಮುರಿದೋಯ್ತಂದ್ರೆ ಅಡಿಕೆ ಮರ ಬರುವುದೇ ಇಲ್ಲ. ಮನೆ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರಾಕ್ಟಿಕಲಿ ಅದಕ್ಕೆ ಬಾಬಾ ಹೇಳಿದ್ರೆ ಯಾರನ್ನೂ ಆಧಾರ ಇಟ್ಕೋಬೇಡಿ. ಆಧಾರ ಯಾರು? सखीरे मैंने पाए रे 3 रतन, एक बाबा, एक मुरली और एक मधुबन. सखीरे मैंने पाए रे 3 रतन. भारी चंद बाबन हाट, एक बाबा, एक मुरली और एक मधुबन. ಆ ಮಧುಬನ ಜಾಗದಲ್ಲಿ ನಮ್ಮ ಸೇವಾ ಕೇಂದ್ರವು ಬರ್ತದೆ. ಯಾಕಂದ್ರೆ ಮಿನಿ ಮಧುಬನಗಳು, ಅದು ಒಂದು ಚೈತನ್ಯ ಶಿವಾಲಯ, ಇದು ಒಂದು ಚೈತನ್ಯ ಶಿವಾಲಯ. ಜೀವನಕ್ಕೆ ಆಧಾರ ಬಾಬಾ, ಮುರಳಿ, ಲೋಕಲ್ ನಲ್ಲಿ ನಮ್ಮ ಸೇವಾ ಕೇಂದ್ರ, ವಿಶಾಲದಲ್ಲಿ ಮಧುಬನ. ಇದು ನಮ್ಮ ಜೀವನಕ್ಕೆ ಇವೇ 3 ಸೂತ್ರಗಳನ್ನ ಇಟ್ಕೊಂಡು ಹೋಗ್ತಾ ಇರ್ಬೇಕು ಯಾವಾಗ. ಇವತ್ತು ಬಹಳ ಅವಶ್ಯಕವಾಗಿ ಅನುಭವಾತ್ಮಕವಾದ ಸತ್ಯ ಏನು? ಕೂತಾಗ ಬಹಳ ಒಂದು ಅನುಭವ ಮಾಡ್ಬೇಕು ಅಂದ್ರೆ ದಿನವೆಲ್ಲ ಚೆನ್ನಾಗಿರ್ಬೇಕು. ಸ್ಥಿತಿ ದಿನವೆಲ್ಲ ಚೆನ್ನಾಗಿದ್ರೆ ಮಾತ್ರ ಅಮೃತ ಬಹಳ ಚೆನ್ನಾಗಿರ್ತದೆ. ಹೌದಾ ಇಲ್ವಾ ಹೇಳಿ?
ದಿನ ಎಲ್ಲ ಯಾರ್ಯಾರ ಹತ್ರ ಬೈಸ್ಕೊಂಡಿದ್ರೆ ಅಮೃತ ವೇಳೆಗೆ ಕೂತು ಅವ್ರದೇ ಮುಖ ಕಾಣಕ್ ಶುರು ಆಗ್ತದೆ. ಅಂದ್ಕೊಳ್ಳಿ ಯಾರೋ ಬೈಸ್ಕೊಂಡ್ವಿ, ಏನೇನೋ ಆಗಿ ಹೋಯ್ತು, ಅಮೃತ ವೇಳೆ ಸರಿ ಮಾಡ್ಕೋಬೇಕು. ಎಲ್ಲಿಂದ ಸರಿ ಮಾಡ್ಕೋಬೇಕು? ರಾತ್ರಿ ಸರಿ ಮಾಡ್ಕೋಬೇಕು. ಫಸ್ಟ್ ಸರಿ ಎಲ್ಲಿಂದ ಶುರುವಾಗ್ಬೇಕು? ರಾತ್ರಿ ಅದನ್ನೆಲ್ಲ ಬಾಬನ ಮುಂದೆ ಇಟ್ಬಿಡ್ಬೇಕು. ಸತ್ಯವಾಗಿ ಹೇಳ್ತಾರೆ. ಈಗ ನೋಡಿ, ನಾವೆಲ್ಲ ಯಜ್ಞದಲ್ಲಿ ಒಂದು ಸೀನಿಯರ್ ಪೋಸ್ಟ್ ಅಲ್ಲಿದ್ದೇವೆ. ನಾನು 100 ಕಡೆ ಹೋಗ್ತೇನೆ. ಅದೇನು ನನ್ನ ಮುಖದಲ್ಲಿ ಏನ್ ಬರ್ದಿದೆಯೋ ಗೊತ್ತಿಲ್ಲ, ಎಲ್ಲರೂ ನನ್ನ ಹತ್ರ ಬಂದು ಕಷ್ಟ ಹೇಳ್ಕೊಳ್ತಾರೆ. ಯಾವ ಝೋನಿಗೆ ಹೋಗಿಲ್ಲ, ಅಲ್ಲಿ ಅಕ್ಕಂದ್ರೆ ಇರ್ಬೋದು, ಪರಿವಾರ ಇರ್ಬೋದು, ಎಲ್ಲರೂ ಕಷ್ಟ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಮ್ದು ಒಂದು ಸಣ್ಣ ಕೆಪಾಸಿಟಿ ಅಲ್ಲ, ನಾವೇನ್ ಪರಮಾತ್ಮ ಅಲ್ಲ, ನಮ್ದೇ ಕೆಪಾಸಿಟಿ. ಒಂದು ಸಿಂಪಲ್ ಮೆಥಡ್. ಫೋನ್ ಬರುತ್ತೆ, ಇಲ್ಲಿಂದ ಈಗ ಆನ್ಲೈನ್ ನಲ್ಲೂ ಸಿಗುತ್ತಂತಪ್ಪ, ನಂಬರ್ ಗೊತ್ತಿಲ್ಲ. ನಾನೇನ್ ಮಾಡ್ತೇನೆ ಗೊತ್ತಾ, ಎಲ್ಲರೂ ಹೋದವ್ರು ನಂಬರ್ ಕೊಡಿದೀನಿ, ನಂಬರ್ ಕೊಡಿ ಅಂದ್ರೆ ಒಂದು ತಪ್ಪು ನಂಬರ್ ಕೊಟ್ಟು ಬರ್ತೀನಿ. ಫೋನ್ ನಂಬರ್ ಕೊಡ್ತೀನಿ, ಅವ್ರಿಗೆ ಬೇಜಾರ್ ಮಾಡ್ಬಾರ್ದಲ್ಲ, ಒಂದು ನಂಬರ್ ತಪ್ಪು ಕೊಡ್ತೇನೆ, ಹಾಗಾಗಿ ಫೋನ್ ಬರಲ್ಲ. ಇಲ್ಲಾಂದ್ರೆ ಎಲ್ಲರಿಗೂ ಫೋನ್ ಅಟೆಂಡ್ ಮಾಡಕ್ ಸಾಧ್ಯ. ಆದ್ರೂ ಎಲ್ಲಿಂದನೂ ಕಲೆಕ್ಟ್ ಮಾಡಿ ಫೋನ್ ಮಾಡ್ತಾರೆ. ನಾನೇನ್ ಮಾಡ್ತೇನೆ, ಅವ್ರು ಫೋನ್ ಕೇಳ್ತೇನೆ, ಕೆಲವೊಮ್ಮೆ ಅರ್ಧ ಗಂಟೆಯ ಮಾತಾಡ್ತಾರೆ, ಕೇಳ್ತೇನೆ. ಬಾಬಾ ಏನ್ ಹೇಳ್ತಾರೆ ಅದನ್ನ ಹೇಳಿಸ್ತೇನೆ, ಅವ್ರಿಗೆ ಸಮಾಧಾನ ಮಾಡ್ತಾರೆ. ಇಮ್ಮಿಡಿಯೇಟ್ಲಿ ತಕ್ಷಣ ಮಾಡುವ ಕೆಲಸ ಏನು ಅಂದ್ರೆ, 1 ನಿಮಿಷ ಬಾಬನ್ ಕೊನೆಗೆ ಹೋಗ, 1 ನಿಮಿಷ. ಬಾಬಾ, ನೀನು ಮಗು ನನ್ನ ಹತ್ರ ತಂದೆಲ್ಲ ಕಷ್ಟ ಹೇಳ್ಕೊಂಡಿದೆ, ಆ ಕಷ್ಟಕ್ಕೆ ಸಮಾಧಾನ ಹೇಳುವವನು ನೀನು. ನಾನ್ ಕೇವಲ ಮೈಕಷ್ಟೇ ತಗೋ, ಇದು ನಿನ್ನ ಹತ್ರ ಇಟ್ಟಿದೀನಿ ಅಂತ ಎಲ್ಲ ಏನ್ ಮಾಡ್ತಾನೆ ಅವನ ಹತ್ರ ಹೇಳಿ ಬರ್ಬೇಕು. ಆಗ ನಾನ್ ಅರ್ಥ ಆಯ್ತಾ? ನಮ್ಮ ಸ್ಥಿತಿಯನ್ನ ನಿರಂತರವಾಗಿ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳುವುದಕ್ಕೆ ರಾತ್ರಿಯ ತನಕ ಕಾಯಬಾರ್ದು. ರಾತ್ರಿ ಅದೆಲ್ಲ ಸೇರಿ ಹೊರಗಾಗಿ ಇಡೀ ದಿನ ಆಗಿಂದಾಗ್ಲೇ ಏನ್ ಮಾಡ್ಬೇಕು ಬಾಬನಿಗೆ ಅದನ್ನ. ಏನು ಅನ್ಕೊಳ್ಳಿ, ಮನೆಯಲ್ಲಿದ್ದೀರಿ, ತೂತು ಮೇಮೆ ಆಗಿ ಹೋಗ್ತದೆ ಕೆಲವೊಮ್ಮೆ ಮನೆ ಜನರ ಜೊತೆಗೆ, ಇದೊಂದು ಮನೆಯವ್ರ ಜೊತೆಗೆ. ತಕ್ಷಣ ಏನ್ ಮಾಡ್ಬೇಕು, ಅದನ್ನ ಬಾಬನಿಗೆ ಅಲ್ಲಿಗೆ ಒಪ್ಪಿಸಿ ಬಿಡ್ಬೇಕು. ಸಿಂಪಲ್ ಮೆಥಡ್, ಪರಿಣಾಮಕಾರಿಯಾದ ಮೆಥಡ್. ಮತ್ತೆ ಎಷ್ಟೋ ಸಲ ನಮ್ಮ ಮನಸ್ಸಿನ ಮಾತುಗಳನ್ನ ಯಾರ ಹತ್ರ ಸೇರ್ಕೊಳಕ್ ಆಗುದಿಲ್ಲ. ಅಂತ ಕೆಲವು ಘಟನೆಗಳು ಇರ್ತದೆ, ಸನ್ನಿವೇಶಗಳು ಬರ್ತದೆ ಲೈಫ್ ಅಲ್ಲಿ. ಜೊತೆಗಿರೋರ ಹತ್ರ ಹೇಳಕ್ ಆಗಲ್ಲ, ಸೀನಿಯರ್ಸ್ ಹತ್ರ ಹೇಳಕ್ ಆಗಲ್ಲ, ಕ್ಲಾಸಿಕ್ ಬರೋರ ಹತ್ರ ಹೇಳಕ್ ಆಗಲ್ಲ. ಎಲ್ಲಿ ಹೋಗ್ಬೇಕದನ್ನ ಹೇಳಿದ್ರೆ ತಲೆ ಮೇಲೆ ಒಜ್ಜೆ ಆಗ್ತಾ ಹೋಗ್ತದೆ, ಭಾರವಾಗ್ತಾ ಹೋಗ್ತದೆ. ಅದಕ್ಕೆಲ್ಲ ಅಂತ ಸನ್ನಿವೇಶ ಬರುತ್ತೆ ಕೆಲವು ಲೈಫ್. ಯಾರ ಹತ್ರ ಹೇಳ್ಕೋಬೇಕು? ಅದು ನನ್ನ ಬಾಬಾ ಇವತ್ತು ಹೇಳಿದ್ರಲ್ಲ, ಕ್ಲೀನ್ ಅಂಡ್ ಕ್ಲಿಯರ್ ಇದ್ರೆ ಮಾತ್ರ ತಕ್ಷಣ ಬಾಬಾ ಬಾಬಾ ಹೀಗಿದೆ, ಬಾಬಾ ಹೀಗಿದೆ. ನೋಡಿ, ನಾವು ಸಣ್ಣವ್ರು ಇರುವಾಗ ಎಲ್ಲ ಸಂಗತಿಯನ್ನ ತಾಯಿಗೆ ಹೇಳ್ತಿದ್ವಿ, ನೆನಪಿದೆ ನಿಮಗೆ? ಶಾಲೆಯಿಂದ ಬಂದ ಮೇಲೆ ನಾವು ಹೊಡೆಸ್ಕೊಂಡಿದ್ವಿ ಎಲ್ಲ. ಏನು ಇಷ್ಟು ಬಿಡದಂಗೆ ನಮಗೆ ಬಾಲ್ಯದಲ್ಲಿ ನಮ್ಮ ಅಜ್ಜ ಮೆಂಟರ್ ಆಗಿದ್ದ. ಅಜ್ಜ ಅವ್ರಿಗೆ ಗೊತ್ತ, ಶಾಲೆಗೆ ಬಂದ ತಕ್ಷಣ ಎಲ್ಲ ಹೇಳಿದಾನ ಹತ್ರ. ಅವ್ನು ಬಹಳ ಚಂದ ಸಮಾಧಾನ ಹೇಳುತ್ತ. ಹಾಗೆ ಈಗ ನಮ್ಮೆಲ್ಲರ ಅಜ್ಜ ಯಾರಿದ್ದಾರೆ? ಪಿತಾಮಹಸ್ಯ ಜಗತ್ತೋ ಮಾತಾ ದಾತಾ ಪಿತಾಮಹ ಎಲ್ಲವೂ ನಾನೇ. ಅದಕ್ಕೆ ಒಂದು ಅಂಡರ್ಲೈನ್ ಪಾಯಿಂಟ್, ಬಾಬನ ಜೊತೆಗೆ ನಿರಂತರ ಸಂಬಂಧಕ್ಕೆ ಆಧಾರ, ನಿರಂತರ ನೆನಪಿಗೆ ಆಧಾರ ಬಾಬನ ಜೊತೆಗೆ ಸರ್ವಸಂಬಂಧ. ಸರ್ವಸಂಬಂಧ ನನಗೆ ನೆನಪಾಗುತ್ತೆ, ನಾವು ಟ್ರೈನಿಂಗ್ ಪೀರಿಯಡ್ ನಲ್ಲಿ ಇದ್ದಾಗ ನಾವೆಲ್ಲ ಸಣ್ಣ ಸಣ್ಣ ಕುಮಾರಿಯರು. ನಮ್ಗೆ ಬಾಬನ ಜೊತೆಗೆ ಸಾಜನ್ ಅನುಭವ ಮಾಡು, ಬಾಬನನ್ನ ಮಗು ಅನುಭವ ಮಾಡು ಅಂದ್ರೆ ವಿಚಿತ್ರ ಆಗ್ತದೆ. ಸಣ್ಣ ಹೆಣ್ಮಕ್ಳು, ನಮಗೆ ಎಲ್ಲಿ ಮಕ್ಕಳು, ನಾವೆಲ್ಲಿ ಸಾಜನ್, ನಮ್ಗೆಲ್ಲ ಅನುಭವವೇ ಇಲ್ಲ ಅಂತ. ಗುಲ್ಜಾರ್ ದಾದೀಜಿಯವರ ತಾಯಿ ಇದ್ರು, ಆಲ್ರೌಂಡರ್ ದಾದಿ. ಅವರೊಂದು ಬಹಳ ಚಂದ ಮಾತು ಹೇಳಿದ್ರು ಆ ಸಂದರ್ಭದಲ್ಲಿ. ಬಾಬನ್ ಜೊತೆಗೆ ನೀವು ಯಾವ ಸಂಬಂಧ ಅನುಭವ ಮಾಡೋದಿಲ್ವೋ ಆ ಸಂಬಂಧ ನಿಮಗೆ ಲೌಕಿಕದಲ್ಲಿ ಅಟ್ರಾಕ್ಷನ್ ಆಗುತ್ತೆ ಅಂತ. ಅರ್ಥ ಆಯ್ತಾ ನಿಮಗೆ? ಬಾಬನ ಜೊತೆಗೆ ಯಾವ ಸಂಬಂಧದ ಅನುಭವ ನೀವು ಮಾಡುವುದಿಲ್ವೋ ಅದು ನಿಮಗೆ ಲೌಕಿಕದಲ್ಲಿ ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ನೀವು ಬಾಬನ ಜೊತೆಗೆ ಎಲ್ಲ ಸಂಬಂಧ ಅನುಭವ ಮಾಡಿ.
ಕೂರಿಸಿ ನಮ್ಮನ್ನ ಅನುಭವ ಮಾಡಿಸ್ತಿದ್ರು. ಅದಕ್ಕೆ ಬಹಳ ಅಗತ್ಯವಾಗಿ ನಿರಂತರವಾಗಿ ಬಾಬರವರ ನೆನಪನ್ನ ಉಳಿಸಿಕೊಳ್ಳುವುದಕ್ಕೆ ಅತೀ ಅವಶ್ಯಕವಾಗಿ ಬೇಕಾದದ್ದು ಬಾಬನ ಜೊತೆಗೆ ಸರ್ವ ಸಂಬಂಧದ ಅನುಭವ. ನೀವು ಒಂದೇ ದಿನ ಎಲ್ಲಾ ಸಂಬಂಧ ಅನುಭವ ಮಾಡಿ, ಇಲ್ಲ ದಿನ ಒಂದ್ ಸಂಬಂಧ ಅನುಭವ ಮಾಡಿ, ಅಥವಾ ನಿಮ್ಗೆ ಆದ್ರೆ ಒಂದೇ ಸಂಬಂಧ ಹಿಡ್ಕೊಂಡು ಹೋಗ್ಬಾರ್ದು. ಬಾಕಿ ಎಲ್ಲ ಸಂಬಂಧಿಯಾಗಿ, ತಾಯಿಯಾಗಿ ಮಾಡಿ, ತಂದೆಯಾಗಿ ಮಾಡಿ, ಸ್ನೇಹಿತನಾಗಿ ಮಾಡಿ, ಖುದಾ ದೋಸ್ತ್ ಭಾರಿ ಬಾಬನಷ್ಟು ಒಳ್ಳೆ ಫ್ರೆಂಡ್ಶಿಪ್ ಯಾರು ನಿಭಾಯಿಸುದಿಲ್ಲ ಅಂತ. ಅಷ್ಟು ಒಳ್ಳೆಯ ಫ್ರೆಂಡ್ ಬಾ. ನಿಮ್ಗೆ ಅನಿಸ್ಬೋದು ಇದು ಇಂಪ್ರಾಕ್ಟಿಕಲ್ ಹೆಂಗಾಗುತ್ತೆ ಅಂತ. ಇಲ್ಲ, ಇಟ್ ಇಸ್ ನಾಟ್ ಇಂಪ್ರಾಕ್ಟಿಕಲ್, ಇದು ಸತ್ಯ, ಸಾಧ್ಯ. ಎಷ್ಟೋ ಜನ ಮಾತೆಯರ ಅನುಭವ ಇದೆ. ಅಕ್ಕೋರೆ ಪಾಪ ಮಗುವಾಗಿ ನನ್ ಸೆರಗಿಡ್ಕೊಂಡು ಓಡಾಡ್ತಾ ಇರ್ತಾರೆ ಇಡೀ ದಿನ ಮನೆಯಲ್ಲಿ ಅಂತ ಭಾರಿ ಚಂದ ಅನುಭವ ಹೇಳ್ತಾರೆ ಮಾತು. ನಮ್ ಸೆರಗೆ ಬಿಡೋದಿಲ್ಲ ಬಾಬಾ, ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಹೋದಲ್ಲೆಲ್ಲ ಬರ್ತಿರ್ತಾರೆ ಬಾಬಾ. ಎಷ್ಟು ಚಂದ ಅನುಭವ ನೋಡಿ. ಹೋದಲ್ಲೆಲ್ಲ ಯಾರು ಬರ್ತಾರೆ ನಿಮ್ ಹಿಂದೆ? ನಿಮ್ ಮನೇಲಿ ಒಂದು ಪುಟ್ಟ ಮಗು ಇದೆ, ನಿಮ್ ಹಿಂದೆ ಓಡಾಡಲ್ವಾ, ಕಾಲು ಸುತ್ತರಲ್ವಾ? ಹಾಗೆ ಶಿವಬಾಬಾ ನಿಮ್ ಜೊತೆಗೆ ಇರ್ತಾರೆ. ನನಗೆ ಕೆಲವು ಗೀತೆಗಳನ್ನ ಆನಂದಿಸುವ ಅಭ್ಯಾಸ ಇದೆ. ಇತ್ತೀಚೆಗೆ ಬಾಬನ ಮಕ್ಕಳು ಆ ಗೀತೆಯನ್ನ ಹಾಡ್ತಿದ್ದಾರೆ. ಅದು ಲೌಕಿಕ ಗೀತೆ, ಬಹಳ ಚಂದ ಇದೆ. ಜಸ್ಟರಲ್ಲಿ ಏನಾದ್ರು ತೆಗಿಯಕ್ಕಾಗುತ್ತ ನೋಡಿ. ನಾನ್ ನೋಡ್ದೆ, ನನ್ನ ಹತ್ರ ಇದಿರ್ಲಿಲ್ಲ ನೆಟ್. ತೂ ಹೈ ತೋ ದಿಲ್ ಧಡಕ್ತಾ ಹೈ, तू है तो सांस आती है, तेरे बिन जीना जीना नहीं है. ಭಾರಿ ಚಂದ ಅನುಭವ. तू है तो ದಿಲ್ ಧಡಕ್ತಾ ಹೈ. ನೀನಿದ್ರೆ ನನ್ನ ಹೃದಯ ಬಡಿತ, ನೀನಿದ್ರೆ ಶ್ವಾಸ ತಗೊಳ್ತಾ ಇದ್ದೇನೆ ನಾನು. ಏನ್ ಚಂದ ಗೀತೆ ಅಂದ್ರೆ ಅದನ್ನ ಕೇಳ್ತಾ ಕೂತ್ಬಿಟ್ಟೆ. ಅಲ್ಲಿ ಯಾರು ತೂ ಅಂದ್ರೆ ಯಾರಲ್ಲಿ? ಬಾಬಾ. ಸತ್ಯುಗದಲ್ಲಿ ಸಂಗೀತ, ನೃತ್ಯ, ಮತ್ತೇನಿರುತ್ತಂತೆ? ಆ ಚಿತ್ರಕಲೆ ಇರುತ್ತೆ ಅಂತ ಹೇಳಿದ್ರೆ ಎಷ್ಟು ಚಂದ. ಆ ಶಬ್ದಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಬಾಬನ ಜೊತೆಗೆ ಪ್ರತಿ ಕ್ಷಣ ಅದನ್ನ ಅನುಭವ ಮಾಡ್ಬೇಕು. ತು ಹೈ ತೋ ದಿಲ್ ಧಡಕ್ತಾ ಹೈ. ನೀನಿಲ್ಲದೆ ಇದ್ರೆ ನಿರ್ಜೀವ ಜೀವನ. ಊಹಿಸ್ಕೊಳ್ಳಿ, ಬಾಬನ್ ಬಿಟ್ಟು ಜೀವನ ಹೆಂಗಿರ್ಬೋದು ಅಲ್ವಾ? ಅನಿಸ್ತದ? ನಿರ್ಜೀವ, ಅದಕ್ಕೇನು ಅರ್ಥವೇ ಇಲ್ಲ. ಖಾತೆ ಪಿತೆ ಸೊತೆ ದುನಿಯಾ ಮೇ ಸಬ್ ಕರ್ತೆ ಬಿಡಿ ಬಾ. ಅದನ್ನು ನಾವು ಮಾಡಿದ್ರೆ ಭಗವಂತನನ್ನ ಪಡೆದು ನಾನೇನು ಪಡೆದಂತಾಯ್ತು. ಆದ್ರಿಂದ ಬಾಬನ ಜೊತೆಗೆ ನಿರಂತರವಾದ ನೆನಪನ್ನ ಉಳಿಸಿಕೊಳ್ಳುವುದು ಒಂದು ಬಹಳ ಹೈಯೆಸ್ಟ್ ಸ್ಥಿತಿಯ ಅನುಭವ ಮಾಡು. ಇನ್ನೊಂದು ಸತತವಾಗಿ ಬಾಬನ ನೆನಪಿನಲ್ಲಿ. ಈ ಸತತವಾಗಿ ಬಾಬನ ನೆನಪಿನಲ್ಲಿ ಇರುವ ಅಭ್ಯಾಸವೇ ಬಾಬಾ ಹೇಳಿದ್ರು, ಆಪ್ಕೆ ಆಂಖೋ ಮೇ ಜ್ವಾಲಾ ದಿಖನಿ ಚಾಹಿಯೆ. ಅದು ಯಾವಾಗ ಅಂದ್ರೆ ನಿರಂತರತೆ ಇದ್ದಾಗ ಮಾತ್ರ ಸಾಧ್ಯ. ನಿರಂತರತೆ ಬೇಕು. ಪಾಯಿಂಟ್ಸ್. ಒಂದು ಸರ್ವ ಸಂಬಂಧದ ಅನುಭವ, ಇನ್ನೊಂದಂತೂ ಮೊದಲು ನಾನು ಹೇಳಿದಾಗೆ ಮುರಳಿ ಮುರಳಿ ಅವ್ರ ಮೂರ್ತಿ. ವಿಚಾರ ಮಾಡಿ, ಪ್ರತಿ ಜನ್ಮ ಮನುಷ್ಯರ ಮಾತು ಕೇಳಿದೀವಿ ಅಲ್ವಾ? ಅದಕ್ಕೆ ನಮಗೆ ಮನುಷ್ಯರ ಮಾತು ಕೇಳೋ ಅಭ್ಯಾಸ ಬಹಳ ಇದೆ. ಈಗಲೂ ಮನುಷ್ಯರ ಮಾತೇ ಹೆಚ್ಚಿಗೆ ನೆನಪಿರುತ್ತೆ. ಖರೇ ಹೇಳಿ, ನಿನ್ನೆ ಬಾಬಾ ಏನ್ ಹೇಳಿದ್ರು ನೆನಪಿಲ್ಲ ನಮ್ಗೆ. 10 ವರ್ಷದಿಂದ ಯಾವ್ದೋ ಮನುಷ್ಯ ಹೇಳಿದ್ರು ಮಾತು ನೆನಪಿದೆ ನಮ್ಗೆ? ಯಾವ್ದು ಇಲ್ಲ ಹೇಳಿ, ಸತ್ಯ ಹೌದಾ? 10 ವರ್ಷದಿಂದ ಯಾವ್ದೋ ಮನುಷ್ಯ ಇಲ್ಲಿ ದೇವಸ್ಥಾನದ ಹತ್ರ ನಾನು ಹಿಂಗ್ ಹೇಳಿದ ಸತ್ತೋ ಬರೆಯಲ್ಲ ನಾನು. ಆದ್ರೆ ಬಾಬಾ ನಿನ್ನೆ ಏನ್ ಹೇಳಿದ್ರು ಅಂದ್ರೆ ಮನುಷ್ಯರ ಮಾತನ್ನ ನೆನಪಿಡುವ ಅಭ್ಯಾಸ ಚಟುವಟಿಕೆ. ಮನುಷ್ಯರ ಮಾತು ಇಂಪ್ಯಾಕ್ಟ್ ಮಾಡ್ತಾರೆ, ಅದನ್ನ ಬದಲಾಯಿಸ್ಬೇಕು. ಪ್ರಿಯಾರಿಟಿ ಯಾವ್ದಕ್ಕೆ ಕೊಡ್ಬೇಕು? ಪ್ರಾಥಮಿಕತೆ ಯಾವ್ದಕ್ಕೆ? ಬಾಬನ ಮಾತು, ಮುರಳಿ. ಅದು ಅಭ್ಯಾಸ ಮಾಡ್ಬೇಕು. ಒಂದೇ ದಿನಕ್ಕಾಗಲ್ಲ, ಬಿಡ್ಲೂಬಾರ್ದು. ಮಾಡ್ತಾನೆ ಇರ್ತಾರೆ. ಸ್ವಾಮಿ ವಿವೇಕಾನಂದರ ಒಂದು ಮಾತು ತುಂಬಾ ಇಷ್ಟವಾದ, ಟ್ರೈ 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 ಅಂಟಿಲ್ ಯುವರ್ ಲಾಸ್ಟ್ ಬ್ರೇಕ್. ಪ್ರಯತ್ನ ನಿಲ್ಲಿಸಲೇ ಬೇಡ. ಎಲ್ಲಿ ತನಕ ಪ್ರಯತ್ನ ಮಾಡು, ಕೊನೆಯ ಉಸಿರಿನ ತನಕ ಪ್ರಯತ್ನ ಮಾಡು, ನಿಲ್ಲಿಸ್ತೇನೆ. ಎಷ್ಟು ಸುಂದರವಾದ ಹೇಳಿ ಅಲ್ವಾ? ಆದ್ರಿಂದ ಅಂಡರ್ಲೈನ್ ಮುರಳಿ. ಎರಡನೇದು ಸರ್ವ ಸಂಬಂಧದ ಅನುಭವ. ನೀವೊಂದು ಕೆಲಸ ಮಾಡಿ, ಸರ್ವ ಸಂಬಂಧ ಇಂಪಾರ್ಟೆಂಟ್. ಒಂದು 7 ಸಂಬಂಧ ಬಾಬನದು ಇಂಪಾರ್ಟೆಂಟ್ 7 ಸಂಬಂಧ.
ಮೊದಲು ಯಾವುದು? ತಾಯಿ. ಮಗು ಫಸ್ಟ್ ಹುಟ್ಟಿದಾಗ ಕಾಣುವುದು ಯಾರನ್ನ? ತಾಯಿ ಅಲ್ವಾ? ಶಿವಬಾಬ ಮೊದಲು ತಾಯಿ, ಆಮೇಲೆ ತಂದೆ. ತಾಯಿ ಆಯ್ತು, ತಂದೆ ಆಯ್ತು, ಆಮೇಲೆ ಶಿಕ್ಷಕ, ಆಮೇಲೆ ಸ್ನೇಹಿತ. ಬಾಬಾ ಏನಾಗಿದ್ದಾರೆ? ಸ್ನೇಹಿತ. ಆಮೇಲೆ ಹೇಳಿ ಹೇಳಿ, ಐದನೇ ಸಂಬಂಧ ಯಾವ್ದು? ಇವೆಲ್ಲ ಹೇಳ್ಬಿಡ್ಬೇಡಿ, ಧೋಬಿ, ವಕೀಲ ಅವೆಲ್ಲ ಹೇಳ್ತೀವಿ. ಅವೆಲ್ಲ ದಿನ ಬರೋ ಸಂಬಂಧಗಳ. ದಿನ ಬಾಬಾ ಅಣ್ಣ ತಮ್ಮ ಆಗಲ್ಲ. ಹಾ, ಬಾಬಾ ಮಗು. ಅದಕ್ಕಿಂತ ಮುಂಚೆ ಸಾಚನೆ. ಸಾಚನೆ ಇಲ್ಲದೆ ಮಗು ಎಲ್ಲಿಂದ ಬಂದ ಅಲ್ವಾ? ಐದನೇ ಸಂಬಂಧ ಯಾವುದು? ಪ್ರೀತಿಯ ಸಾಚನೆ. ಆಮೇಲೆ ಮಗು ಬಾಬಾ, ಆಮೇಲೆ ಬಾಬಾ ಸದ್ಗುರು ಬಾಬಾ. ಯಾವ ಸಂಬಂಧ ಬಿಟ್ಟಾಯ್ತು? ಸಾಜನ್ ಅಂದ್ರೆ ಪ್ರಿಯತಮ, ಸ್ನೇಹಿತ ಅಂದ್ರೆ ದೋಸ್ತ್, ಶಿಕ್ಷಕ ಬಂದಿದೆ ಶಿಕ್ಷಕ. ಈಗ ಏನ್ ಮಾಡ್ಬೇಕು ಅಂದ್ರೆ, ಆ ಸಂಬಂಧದ ಜೊತೆಗೆ ಯಾವ ವ್ಯಾಲ್ಯೂ ಬೇಕು, ಯಾವ ಗುಣ ಬೇಕು, ಯಾವ ಗುಣದಿಂದ ನಾನು ಬಾಬನ ಜೊತೆಗೆ ತಾಯಿಯಾದ ಅನುಭವವನ್ನ, ತಾಯಿಯಾಗಿ ತಂದೆಯ ಅನುಭವವನ್ನ, ಪರಮಾತ್ಮನ ಅನುಭವವನ್ನ ಗಾಢವಾಗಿ ನಾನು ಅನುಭವಿಸ್ತೇನೆ. ನಿಸ್ವಾರ್ಥವಾದ ಪ್ರೀತಿ. ತಾಯಿಯಿಂದ ತಕ್ಷಣ ಬರುವುದು ಯಾವ್ದು ಹೇಳಿ? ಮಮತೆ. ನಿಸ್ವಾರ್ಥವಾದ ಪ್ರೀತಿ, ಸೆಲ್ಫ್ಲೆಸ್ ಪ್ರೀತಿ ಜಗತ್ತಲ್ಲಿ ಯಾರ್ದಾದ್ರೂ ಇದ್ರೆ ಅದು ತಾಯಿ ಮಾತ್ರ. ಅದಕ್ಕೆ ಲೌಕಿಕದಲ್ಲಿ ಹೇಳ್ತಾರೆ, ದೇವ್ರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ತಾಯಿಯನ್ನ ಸೃಷ್ಟಿಸಿದ. ಲೌಕಿಕದಲ್ಲಿ ಆ ರೀತಿ ಹೇಳ್ತಾರೆ. ಹಾಗೆ ಪ್ರತಿಯೊಂದನ್ನು ಮ್ಯಾಚ್ ಮಾಡ್ತಾ ಬರ್ಬೇಕು. ಹೋಮ್ವರ್ಕ್. ತಂದೆಯಾಗಿ ಬಾಬನ ಜೊತೆಗೆ ಯಾವ ವ್ಯಾಲ್ಯೂ ಬೇಕು ನಮ್ಗೆ? ಯಾವ್ದು ಬೇಕು? ಶಿಕ್ಷಕನಾಗಿ ಯಾವ್ದು ಬೇಕು? ರೆಗ್ಯುಲರ್ ಪಂಕ್ಚುಯಾಲಿಟಿ ಬೇಕು. ತಂದೆಯಾಗಿ ನಾವು ಬಾಬನ ವಾರಸುದಾರ ಅಲ್ವಾ? ಬಾಬಾ ಮಗುವಾಗಿ ಬಾಬಾ ನಮ್ಮ ವಾರಸುದಾರ, ತಂದೆಯಾಗಿ ನಾವು ಬಾಬನಿಗೆ ವಾರಸುದಾರ. ತುಂಬಾ ಅಗತ್ಯವಾಗಿ ಬೇಕಾದದ್ದು ಇಲ್ಲಿ ತಂದೆಯ ಜೊತೆಗೆ ಇಮಾನ್ದಾರಿ, ಪ್ರಾಮಾಣಿಕ ಪ್ರೀತಿ ಅಂತೂ ಎಲ್ಲ ಸಂಬಂಧದಲ್ಲಿ ಕಾಮನ್. ಬೇಕೇ ಬೇಕು, ಶುದ್ಧವಾದ ಪ್ರೀತಿ ಬೇಕು. ತಾಯಿಯ ಜೊತೆಗೂ ಇದೆ, ತಂದೆಯ ಜೊತೆಗೂ ಇದೆ. ಶಿಕ್ಷಕನಾದ್ಮೇಲೆ ರೆಗ್ಯುಲಾರಿಟಿ ಬೇಕು, ಪಂಕ್ಚುಯಾಲಿಟಿ ಬೇಕು. ಸ್ನೇಹಿತನಾಗಿ ವಿಶ್ವಾಸ. ಜಗತ್ನಲ್ಲಿ ತಂದೆ ತಾಯಿಗೆ ಹೇಳದ್ದನ್ನು ಸ್ನೇಹಿತನಿಗೆ ಹೇಳ್ತೇವೆ. ಮತ್ತೆ ಸ್ನೇಹಿತನ ಬಗ್ಗೆ ಲೌಕಿಕದಲ್ಲಿ ಒಂದು ಹೇಳಿಕೆ ಇದೆ, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ನೀಡ್ ಅಂತ. ಸಮಯಕ್ಕೆ, ನಮಗೆ ಸಮಯಕ್ಕೆ ಹೆಲ್ಪ್ ಮಾಡುವವನು ಯಾರು? ಬಾಬಾ ಹೇಳಿದ್ದಾರೆ, ಬಚ್ಚೆ ದಿಲ್ ಸೆ ಬುಲಾವೋ ಹಜಾರೋ ಭುಜಾವೋ ವಾಲ ಬಾಬಾ ಹಾಜಿರ್ ಹೋತಾ ಹೈ. ಅನುಭವ ಇದೆಯಾ? ಬಾಬಾ ಅಂತ ಕರೆದ್ರೆ ಸಾಕು. ಹೀಗೆ ನೀವು ಪ್ರತಿಯೊಂದು, ಈಗ ನೆಕ್ಸ್ಟ್ ನಾನು ಯೋಗ ಮಾಡಿಸುವಾಗ ನಿಮ್ಗೆ ಇದು ಹೋಮ್ ವರ್ಕ್. 4 ಸಂಬಂಧಗಳು ನಾನು ಹೇಳಿ, ಮುಂದಿನದನ್ನು ನೀವು ವಿಚಾರ ಮಾಡಿ, ಯಾವ ವ್ಯಾಲ್ಯೂ ಬೇಕು ನನ್ನ ಜೊತೆ. ಆದ್ರೆ ಸರ್ವ ಸಂಬಂಧದ ಅನುಭವ ಇದೆಯಲ್ಲ, ತುಂಬಾ ಬಹಳ ಚಂದದ. ಆಮೇಲೆ ನೀವು ಬೇಕಾದ್ರೆ ನಿಮ್ಗೆ ಇಷ್ಟವಾದ ಸಂಬಂಧದಲ್ಲಿ ಹೆಚ್ಚೊತ್ತು ಕಳೀರಿ, ತೊಂದರೆ ಇಲ್ಲ. ಹೆಚ್ಚೊತ್ತು ಇಷ್ಟವಾದ ಸಂಬಂಧದಲ್ಲಿ ಕಲಿತೆ, ಮತ್ತೆ ಎಲ್ಲ ಸಂಬಂಧದ ಅನುಭವ ನಮ್ಗೆ ಇರ್ಬೇಕು ಜೀವನದಲ್ಲಿ. ಅದು ಲೌಕಿಕದಲ್ಲಿ ಯಾರೋ ಸ್ನೇಹಿತರ ಕಡೆಗೆ ಅಥವಾ ಯಾವ್ದೋ ಮಕ್ಕಳ ಕಡೆಗೆ ಅಟ್ರಾಕ್ಷನ್ ಆಗುವುದಿಲ್ಲ. ಬಾಬನನ್ನೇ ಮಾಡ್ಕೊಂಡು ಮತ್ತೆ ನಿರಂತರವಾಗಿ ಬಾಬನನ್ನ ನೆನಪಿಟ್ಕೊಳ್ಳುವುದಕ್ಕೆ ತುಂಬಾ ಸಾಧ್ಯವಾಗ್ತದೆ, ತುಂಬಾ ಸಹಜವಾಗಿ ಸಾಧ್ಯವಾಗ್ತದೆ. ಈಗ ಇನ್ನೊಂದು ನಾವು ಇಲ್ಲಿ ಸ್ಪಷ್ಟವಾಗಿ ಬೇಕಾದದ್ದು, ನಾನು ಮುರುಳಿಯನ್ನ ಹೇಳಿದೆ. ನಾವೀಗ ಬಾಬನ ಮುರುಳಿಯನ್ನ ಶಾಸ್ತ್ರದ ಹಾಗೆ ಕೇಳ್ತೇವೋ, ಪುರಾಣದ ಹಾಗೆ ಕೇಳ್ತೇವೋ, ಶಿಕ್ಷಣದ ಹಾಗೆ ಕೇಳ್ತೇವೋ, ಮಾರ್ಗದರ್ಶನದ ಹಾಗೆ ಕೇಳ್ತೇವೋ, ಆದೇಶದ ಹಾಗೆ ಕೇಳ್ತೇವೋ, ಹೇಗೆ ಕೇಳ್ತೇವೆ ನಾವು? ಇಟ್ಸ್ ಅನ್ ಆರ್ಡರ್. ಮುರುಳಿ ಇಟ್ಸ್ ಆನ್ ಆರ್ಡರ್. ಬಾಬಾ ಹೇಳಿದ್ರು ಅಂದ್ರೆ ಅದು ಕಲ್ಲಿನಲ್ಲಿ ಗೆರೆ ಇದ್ದ ಹಾಗೆ ನಾವು ಹೇಗೆ ಸ್ವೀಕರಿಸ್ತೇವೆ.
ಶಿಕ್ಷಣವಾಗಿ ಬಾಬಾ ಕೊಡುವುದು ಶಿಕ್ಷಣವೇ, ನೋ ಡೌಟ್. ಬಟ್ ಆ ಶಿಕ್ಷಣವನ್ನ ನಾವು ಹೇಗೆ ಸ್ವೀಕರಿಸ್ತೇವೆ, ಆದೇಶ ಬರುವುದು ಬೇರೆ, ನಾವು ಹೇಗೆ ಸ್ವೀಕರಿಸ್ತೇವೆ ಅನ್ನೋದು ಬೇರೆ. ಅದು ಮಾರ್ಗದರ್ಶನವೂ ಹೌದು, ಅದು ಶಿಕ್ಷಣವೂ ಹೌದು, ಅದು ಆರ್ಡರು ಹೌದು. ನಾನು ಅದನ್ನ ಹೇಗೆ ಸ್ವೀಕರಿಸ್ತಾ ಇದ್ದೇನೆ, ಅರ್ಥ ಆಯ್ತಾ? ಅದರ ಮೇಲೆ ನನ್ನ ಸ್ಥಿತಿ ನಿಂತು, ಅದು ಭಗವಾನು ವಾಚ. ಆದ್ರೆ ನಮ್ಮದನ್ನ ಹೇಗೆ ಸ್ವೀಕರಿಸ್ತೇವೆ? ಈಗ ನೋಡಿ, ನಾವು ಚಿಕ್ಕವರಿರುವಾಗ ತಂದೆ ನಮ್ ತಲೆ ಮೇಲೆ ಕೈ ಇಟ್ಟು, ಮಗ ನೀನ್ ಹಿಂಗ್ ಮಾಡ್ತೀಯ ಅಂತ ಹೇಳಿದ್ರೆ ಲೈಫ್ ಲಾಂಗ್ ನಮಗೊಂದು ನೆನಪಿರುತ್ತೆ. ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಂದ್ರೆ, ನಾವ್ ಏನ್ ಮಾಡುವಾಗ ನಮ್ಮಪ್ಪ ಹಿಂಗ್ ಹೇಳಿದ ಅಂತ ನೆನಪಿರುತ್ತಲ್ವಾ, ನಾವು ಅದನ್ನ ಮರೆಯಲ್ಲ. ಹಾಗೆ ಬಾಬರವರ ಮಾತನ್ನ ಹೇಗೆ ಸ್ವೀಕರಿಸ್ತಿದ್ದೇವೆ ನಾವು? ಈಗ ನನಗೆ ಇನ್ನೊಂದು ಮಾತು ಹೇಳಿ, ನಾವು ಲೌಕಿಕದಲ್ಲಿ ಗೀತೆ ಹೇಳುವಾಗ ನಾನೊಂದು ಪ್ರಶ್ನೆ ಕೇಳ್ತೇನೆ ಪಬ್ಲಿಕ್ ನ. ಗೀತೆ ಓದಿದರೆ ಟೆನ್ಷನ್ ನಿವಾರಣೆ ಆಗ್ತದೋ, ಗೀತೆ ಜಪ ಮಾಡಿದರೆ ಟೆನ್ಷನ್ ನಿವಾರಣೆ ಆಗ್ತದೋ, ಗೀತೆಯ ಪಾಠ ಪಾರಾಯಣ ಮಾಡಿದ್ರೆ ಟೆನ್ಷನ್ ನಿವಾರಣೆ ಆಗ್ತದೋ? ಅವ್ರು ಏನಾದ್ರೂ ಉತ್ತರ ಹೇಳ್ತಾರ? ಹಾಗಾದ್ರೆ ಇಷ್ಟು ವರ್ಷಗಳಿಂದ ಓದಿದ್ವಿ, ಜಪ ಮಾಡಿದ್ವಿ, ಯಾಕಾಗ್ಲಿಲ್ಲ? ಎಲ್ಲಿವರೆಗೆ ಸ್ವತಃ ಪರಮಾತ್ಮನೇ ಬಂದು ನಮಗೆ ಗೀತೆ ಹೇಳೋದಿಲ್ವೋ ಅಲ್ಲಿವರೆಗೆ ಆ ಗೀತೆಯ ಪರಿಣಾಮ ನಮ್ಮ ಮೇಲೆ ಆಗ್ಲಿಲ್ಲ. ಅದು ಸಾವಿರಾರು ವರ್ಷಗಳಿಂದ ನಮ್ಮ ಕೈಯಲ್ಲಿದ್ರೂ ಆಗ್ಲಿಲ್ಲ. ಯಾಕೆಂದ್ರೆ ಡೈರೆಕ್ಟ್ ಹೇಳಲಿಲ್ಲ. ಹಾಗೆ ಸಂಗಮ ಯುಗದಲ್ಲಿ ಬಾಬನ ಮುರುಳಿ ಅಂದ್ರೆ ಇಟ್ಸ್ ಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್. ಒಮ್ಮೆ ಇಷ್ಟು ರೋಮಾಂಚನವಾಗ್ತಿ, ಯಾವ್ದಾದ್ರು ನಿಮಗೆ ಕನಸು ಬಿದ್ದಿತ್ತಾ ಪರಮಾತ್ಮ ನಮ್ಮ ಹತ್ರ ಮಾತಾಡ್ತಾನೆ ಅಂತ? ಬಿದ್ದಿತ್ತಾ? ಕನಸ್ಕೊಂಡಿದ್ರ ಪರಮಾತ್ಮ ನನ್ನ ಹತ್ರ ಮಾತಾಡ್ತಾನೆ ಅಂತ? ಇಂಪಾಸಿಬಲ್ ಅನ್ಕೊಂಡಿದ್ವಿ. ಅದನ್ನ ಬಾಬಾ ಅರೆ ಒಮ್ಮೆ ಇದು ಸತ್ಯವಾ ಭ್ರಮೆಯ ಅಂತಲೂ ಅನಿಸ್ಬಿಡುತ್ತೆ. ಭಗವಂತ ನನ್ನ ಹತ್ರ ಮಾತಾಡ್ತಿದ್ದಾನೆ. ಎಷ್ಟು ಬ್ಲೆಸ್ಡ್ ನಾವು. ನಮ್ಮ ಹತ್ರ ಯಾರು ಮಾತಾಡ್ತಾರೆ? ಅದನ್ನ ಅದಕ್ಕೆ ಮೂರನೇ ನಿರಂತರವಾದ ನೆನಪಿಗೆ ಆಧಾರ ಶ್ರೀಮತ. ಭಗವಂತನ ಮಾತನ್ನ ಶ್ರೀಮತ, ಮುರುಳಿ ಅಂದ್ರೆ ಶ್ರೀಮತ. ಕೆಲವರು ಅನಲೈಸ್ ಮಾಡ್ತಾರೆ, ಇದು ಬ್ರಹ್ಮ ಬಾಬನವರ ಇಂತಹ ಸ್ಥಿತಿಯಲ್ಲಿ ಹೇಳಿದ್ದು. ಆದ್ರೆ ನೆನ್ಪಿಟ್ಕೊಳ್ಳಿ, ಬಾಬಾ ಹೇಳಿದರೆ ಬ್ರಹ್ಮ ಬಾಬನೇ ಮಾತಾಡಿದ್ರು ಅದಕ್ಕೆ ನಾನು ಜವಾಬ್ದಾರಕ, ನೀವು ತಲೆ ಕೆಡಿಸ್ಕೋಬೇಡಿ ಅದಕ್ಕೆ. ಅದಕ್ಕೆ ಬಾಬನ ಮುರುಳಿಯೇ ಶ್ರೀಮತ. ಏನ್ ಹೇಳಿ? ಆ ಶ್ರೀಮತ ಏನ್ ಮಾಡಿದೀವಿ ನಾವು? ನಮ್ಗೆ ಮನ್ಮತದಂತೆ ನಡೆದು ಅಭ್ಯಾಸ ಅಭ್ಯಾಸ ಮನಸ್ಸು ಬಂದಂಗ್ ಮಾಡಿ, ಜನರು ಹೇಳ್ದಂಗ್ ಕೇಳಿ, ಜನ ಏನ್ ಹೇಳ್ತಾರೇನೋ ಅಂತ. ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ನಮ್ಗೆ ಏನು? ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್, ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್. ಜನ ಏನ್ ಹೇಳ್ತಾರೆ ಅನ್ನೋದು ದೊಡ್ಡ ರೋಗ.